ಯೂಸ್ ಯುವರ್ ಕಾಮನ್ ಸೆನ್ಸ್ ಇನ್ ಸ್ಪೀಕಿಂಗ್. ಆ ಸುಳ್ಳು ಹೇಳಿದ್ರೆ ಏನೋ ಕನ್ವಿನೆಂಟ್ ಆಗಿರ್ಬೇಕೇನೋ, ಸುಮ್ಮನೆ ಬುಲ್ಟೆ ಬಿಟ್ರೆ ಅವನು 2 ತಿಂಗಳಿಂದ ನಾನು ರೋಡಲ್ಲಿ ಹೋಗಿದ್ದೀನಿ. ಆ ರೋಡ್ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ಬಿಟ್ಟಿದ್ದಾನೆ. ಎಲ್ಲಿ ಬೇಕಾದ್ರೆ ತೆಗ್ಗುಗಳು ಬಿಟ್ಕೊಂಡು ಅವಾಗ ಕನ್ವಿನೆಂಟ್ ಇತ್ತು, ಅವಾಗ ಟ್ರಾಫಿಕ್ ಇರಲಿಲ್ಲ ಅವನಿಗೆ. ಏನ್ ಮಾತಾಡ್ತಾರೆ? ಸೇಮ್ ರೋಡ್ ಇದೆ, ಎಲ್ಲೆಲ್ಲಿ ಊರಿದೆ ಅಲ್ಲಿ ಜನಕ್ಕೆ ಅನಾನುಕೂಲ ಆಗುತ್ತೆ. ಅಲ್ಲಿ ಆ ಊರಲ್ಲಿ ನಿಮಗೆ ಏನ್ ತೊಂದರೆ ಇಲ್ಲ. ಆ ಊರಾಗ ಏನ್ ತೊಂದರೆ ಇದೆ ನಿಮಗೆ? ಅಲ್ಲಿ ಕಣಿವನಪುರ ಏನ್ ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ಇದೆ, ರೋಡ್ ಬಿಡ್ತಿದೆ. ಮತ್ತೆ ಇನ್ನೊಂದ್ ಸೈಡ್ ಬಂದ ಟ್ರಾಫಿಕ್ ಆದ್ರೆ ಒನ್ ವೇ ಆಗ್ಬಿಡುತ್ತೆ. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಜಿಗ್ಜಾಗನ ಮಾಡಿ ಕೇಳಿ. ಅಲ್ಲಿ ಮಾಡ್ತಿದ್ದ ಸಂದರ್ಭದಲ್ಲಿ ಯಾರಿಗೆ ಹೇಳಿ, ಸ್ವಲ್ಪ ಗಾಡಿಗಳು ನಿಂದಿರ್ತಾವೆ, ಚೆಕ್ ಮಾಡ್ಕೊಳ್ಳಿ. ಅದನ್ನ ಡೇ ಟೈಮ್ ಏನಾದ್ರು ಮ್ಯಾನೇಜ್ ಮಾಡಿ ಹೋಗ್ತಾರೆ, ರಾತ್ರಿ ಏನ್ ಮಾಡ್ತೀರಿ? ಫೋಕಸ್ ಆನ್ ಟು ದಟ್. ಬೇರೆ ಹೇಳಿ ಇದೆ. ಈಗ ಇಲ್ಲಿ ತೇಜಸ್ವಿ ನಗರ ಗಟರ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಒಂದ್ ಕಡೆ ಎಕ್ಸ್ಕ್ಯೂಟ್ ಮಾಡಿ ಮಾಡ್ತಾ ಇದೀವಿ. ಆ ಪೋಲ್ಗಳು ಏನಿತ್ತು ಸರ್, ಈಗ ನಮ್ಮ ಅಲೈನ್ಮೆಂಟ್ ನಲ್ಲಿ ಬರ್ತಾರೆ. ಸುಮಾರು 25 ಪೋಲ್ ನಾನು ಕೇಳಿಸ್ಕೊಂತೀನಿ ಹೇಳ್ರಿ. ಅಂದ್ರೆ ನಮ್ ಕೆಬಿ ಪೋಲ್ ತೆಗೆದು ನಮ್ಮಲ್ಲಿ ಇರಲಿಲ್ಲ ಸರ್. ಅವರು ಶಾಸಕರು ಸಭೆ ಮಾಡಿ ಅವ್ರ ಕೆಬಿ ಅವರಿಗೆ ಅದನ್ನ ತೆಗಿಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಸರ್. ನಿಮ್ಮಲ್ಲಿ ಇರಲಿಲ್ಲ, ನಮ್ಮಲ್ಲಿ ಅಲೈನ್ಮೆಂಟ್ ಚೇಂಜ್ ಆಯ್ತು. ಅಲೈನ್ಮೆಂಟ್ ಚೇಂಜ್ ಆದ ಪೋಲ್ಗಳು ಬಂದು 3 ಕೋಟಿ ರೂಪಾಯಿ ಆಯ್ತು ಸರ್. ಟೋಟಲ್ ನಾವು ಯುಜಿ ಕೇಬಲ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಲಿಕ್ಕೆ. ಇವರು ಅಷ್ಟು ದುಡ್ಡಿಲ್ಲ, ಕಡಿಮೆ ಇದರಲ್ಲಿ ನಮ್ಗೆ ಇಷ್ಟೇ ಪೋರ್ಷನ್ ಮಾಡಿದ್ರೆ ಎಷ್ಟು ಸುಮಾರು ಒಂದು 500 ಮೀಟರ್ ಈ ತೇಜಸ್ವಿ ನಗರ ಹತ್ರ ಇಂದ ಅಷ್ಟರವರೆಗೂ ಮಾತ್ರ ಮಾಡಿಕೊಡ್ರಿ ನಮಗೆ. ಅದಕ್ಕೆ ಯಾವುದು ಕರೆಕ್ಟ್, ಬಟ್ ಅವೆಲ್ಲ ನೋಡಲ್ಲ ನೀವು ಸರ್. ಅಲೈನ್ಮೆಂಟ್ ಈಗ ಗೊತ್ತಾಯ್ತು ಸರ್, ಮೊದಲು ಗೊತ್ತಾಗಿದೆ. ನಾವು ಅದನ್ನ ಇನ್ಕ್ಲೂಡಿಂಗ್ ಮಾಡೇ ಇರ್ತೇವೆ. ಅಂದ್ರೆ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಅಲ್ಲ ಅಬ್ಜೆಕ್ಷನ್. ಲ್ಯಾಂಡ್ ಓನರ್ಸ್ ರೋಡ್ ಇದಕ್ಕೂ ಮಾಡಿಸ್ಕೊಡಿಲ್ಲ ಸರ್. ನಾವು ಸರ್ವೆ ಆಗ್ಬೇಕಂದ್ರೆ ಸರ್ವೆ ಆದ್ಮೇಲೆ ಅದು ಶಿಫ್ಟ್. ಪೆನ್ ಪೇಪರ್ ತಗೊಳ್ರಿ, ಬರೀ ಅಲ್ಲಿ ಬರೀ ಫಸ್ಟ್. ಅಲ್ಲಿ ಪೆನ್ ಪೇಪರ್ ತಗೊಂಡು ಬರೀರಿ. ಯು ಸಿಟ್ ಡೌನ್ ದೇರ್ ಓನ್ಲಿ ಅಂಡ್ ರೈಟ್ ಮೀ. ಐ ವಾಂಟ್ ಟು ಸಿ ಯುವರ್ ಇಂಟೆಲಿಜೆನ್ಸ್ ನಾವು. ಬರೀ ಯಾರು ಪ್ರಪೋಸ್ ಮಾಡಿದ್ರು, ಹೆಂಗ್ ಬಂತು ಬರೀರಿ ಫಸ್ಟ್. ಎಲ್ಲೇ ತೋರಿಸಿದ ಡೀಟೇಲ್ಸ್ ಕೊಡ್ರಿ. ಬರೀ ಅಪ್ಪ ಬರೀ ಫಸ್ಟ್ ಬರೀ. ವರ್ಕ್ ಎಸ್ಟಿಮೇಟ್ ವಿಲ್ ಬಿ ಡನ್ ಬೈ ಹೂಮ್? ಬರೀ ಬರ್ಕಳ. ವರ್ಕ್ ಎಸ್ಟಿಮೇಟ್ ಇಸ್ ಡನ್ ಬೈ ಧಾರವಾಡ NHPWD. Correct. Consultation with local sub-division. Correct. So when you have, don't you make a survey there? ಅವಾಗ ಮಾಡಿದಾಗ ಇದ್ದಿದ್ದ ಅಲೈನ್ಮೆಂಟ್ ಈಗ ಮೊದಲೇನು ಅಲೈನ್ಮೆಂಟ್ ಇತ್ತು ಅದನ್ನೇ ತೋರಿಸಿದ್ರು. ಬರ್ಕ ಅದನ್ನು ಬರೀ. 25 ವರ್ಷದ ರೋಡ್ ಇದೆ, ಮತ್ತೆ ನೀವು ಯಾವ ರೋಡ್ ಪ್ರಪೋಸ್ ಮಾಡಿರೋದು? ಆಯ್ತು, ಇನ್ನೊಂದು ರೋಡ್ ನೀವು ಪ್ರಪೋಸ್ ಮಾಡಿದ್ರೆ ಅಲ್ಲಿ ಹೋಗಿದ್ರಲ್ಲ, ಸರ್ವೆ ಮಾಡಿರಲ್ಲ ರೋಡ್. ನಾವು ಪ್ರಪೋಸ್ ಮಾಡೇ ಇದ್ರ ಮೇಲೆ ನಾವು ಈಗ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ ಸರ್. ಇದ್ರ ಮೇಲೆ ನಮ್ಗೆ ಅಬ್ಜೆಕ್ಷನ್ ಇದೆ, ಮೊದಲಿಂದ ಗೊತ್ತಿಲ್ಲ ಸರ್. ಅದೇ ರೀ, ಗೊತ್ತಿಲ್ಲ ಅಂತಂದ್ರೆ ನೀವು ಹೋಗಿರಲ್ಲ, ಹೆಂಗ್ ಸರ್ವೆ ಮಾಡಿ? ಮತ್ತೆ ಅಬ್ಜೆಕ್ಷನ್ ಯಾಕೆ ಬರ್ತಂದ್ರೆ ಪೀಪಲ್ ಎನ್ಕರೇಜ್ಮೆಂಟ್ ಇತ್ತು ಇಲ್ಲಿ. ನಾನು ಕೇಳ್ತಿರೋದು, ಈ ರೋಡ್ ನೀವು ಪ್ರಪೋಸ್ ಮಾಡಿದ್ರ, ಈ ಪ್ರಪೋಸ್ ಮಾಡಕ್ಕಲ್ಲಿಗೆ ನೀವು ಸೈಟಿಗೆ ಹೋಗಿದ್ರ ಅಂತ ಕೇಳಿದ್ರೆ, ಮತ್ತೆ ಅಲ್ಲಿ ಜನ ಇದ್ರಲ್ಲಿ ಅವಾಗ ಮತ್ತೆ ಹೆಂಗ್ ಸರ್ ಅದೇ ಮಾಡ್ತೀವಿ? ನೀವು ಮೇಡ್ ದಿಸ್ ಸರ್ವೆ, ಪೋಲ್ ಇರ್ಲಿಲ್ಲ ಅವಾಗ, ನಿಮ್ ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲ, ಟೆಂಡರ್ ಮಾಡೋರು ನೀವೇ, ಪ್ಲಾನಿಂಗ್ ಮಾಡೋರು ನೀವೇ, ಎಕ್ಸಿಕ್ಯೂಟ್ ಮಾಡೋರು ನೀವೇ. ನಾವ್ ಇದನ್ನ ಅರ್ಥ ಮಾಡ್ಕೊಂಡು ಕುಂದಿರ್ಬೇಕು. I am not trying to find out who is right and who is wrong, but ultimately both departments are wrong. What should we do then? ಅದು ಎಕ್ಸ್ಪೋಸ್ ಆಗಿ ರೋಡ್ ಅನ್ನ ಮಾಡ್ಕೊಡ್ರಿ. ಮತ್ತೆ ಆರಿಬಲ್ ಇದೆ ಅದು. ಜನರಲ್ ಕಾಂಟ್ರಾಕ್ಟರ್ ಡು ಸಮ್ ವರ್ಕ್ ಮ್ಯಾನ್ ಗೋ. ರೈಟ್ ಸೈಡ್ ಇದೆಯಾ? ಮತ್ತೆ ಬೋತ್ ಸೈಡ್ ಇದ್ರು ಕೂಡ ನೀವು ಸರ್ವೆ ಮಾಡಕ್ಕೆ ಪೋಲ್ಸ್ ಇರ್ಬೇಕಲ್ಲ ನಿಮ್ಮ ಪ್ರಕಾರ. ಅಲೈನ್ಮೆಂಟ್ ಒಂದು ಸೈಡ್ ಕಡೆ ರೈಟ್ ಸೈಡ್ ಹೋಗುತ್ತೆ ಸರ್. ಮುಂದೆ ಎಸ್ಟಿಎಂ ಕಾಲೇಜ್ 25 ವರ್ಷದಿಂದ ರೋಡ್ ಅಲ್ಲೇ ಐತಿ, 30 ವರ್ಷದಿಂದ ರೋಡ್ ಐತೆ. ಸೊ ನಮ್ಮ ಕಡೆಯಿಂದ ಏನು ವಕಾಲತ್ ಇರ್ತದೆ ನೋಡ್ರಿ ಹೆಂಗೆ. ಫಸ್ಟ್ ಆಫ್ ಆಲ್, ಬಿಟ್ವೀನ್ me and you, the road has been insisting since the Dharwad is there. Am right? Correct ಏನ್ರಿ? ಧಾರವಾಡ ಹುಟ್ಟಿದಲ್ಲಿಂದ ಚಿಕ್ಕಮ್ಮ ರೋಡ್ ಐತಿ. ಮತ್ತೆ ನಮ್ದು ಹೆಂಗೆ ಆರ್ಗ್ಯುಮೆಂಟ್ ಇರ್ಬೋದು ಅಲ್ಲಿ ಹೋಗಿ? ಮತ್ತೆ ವೈ ಇಸ್ ನಾಟ್ ಏಬಲ್ ಟು ವೇಕೆಟ್ ದ ಸ್ಟೇ? ಯಾರು ಕೇಳೋರು, ಯಾರು ಹೋಗಿ ಕೇಳೋರು ಅದಕ್ಕೆ? ನಮ್ಮ ಸರ್ಕಾರ ಲಾಯರ್ಗಳು ನಮ್ಮ ಕೇಸ್ಗಳು ಯಾವಾಗ ಬಂದಾಗ ಮೋಸ್ಟ್ ಆಫ್ ದ ಕೇಸ್ ನಾವು ಸೋತಿಲ್ಲ, ಸ್ಟೇ ಸಿಕ್ಕಂಡ್ ಟೈಮ್ ಹೋಗ್ತಾನೆ ಇರ್ತದೆ. ನಿಮಗೇನು ತೆಲ್ಲೋವಿಲ್ಲ, ಬಿಕಾಸ್ ನೀವು PWD NH, PWD ಸಂಬಂಧ ಇಲ್ಲ. ಅಟ್ ದ ಹ್ಯಾಂಡ್ ಓವರ್ ದ ಪ್ರಾಜೆಕ್ಟ್ ಯು. ಹೂ ಇಸ್ ಗೋಯಿಂಗ್ ಟು ಫೈಟ್? ಅಲ್ಲ, ಎಲ್ಲಿ ಆಗಲಿ ಬಿಡ್ಲಿ, ರೋಡ್ ಎಷ್ಟು ವರ್ಷ ಇದೆ? ಯು ವುಡ್ ಹ್ಯಾವ್ ಟೋಲ್ಡ್ ನಮಗೆ ಫರ್ದರ್ ಈ ರೋಡ್ ಅಂತೂ ಚೇಂಜ್ ಮಾಡಕ್ ಬರೋದಿಲ್ಲ. ಅವರ್
ವಾಟ್ ಎವರ್ ಕೋರ್ಟ್ ಡೀಮ್ಸ್, ಬಟ್ ಈ ರೋಡ್ ಮಾಡ್ತೀವಿ ಮುಂದೆ ಕಾಂಪನ್ಸೇಟ್ ಮಾಡ್ಬೇಕಂದ್ರೆ ಸರ್ಕಾರ ಕಾಂಪನ್ಸೇಟ್ ಮಾಡ್ತೈತೆ, ಅಷ್ಟೇ ತಾನೇ ಇರುತ್ತೆ.